ಹೇಮಂತ್ ನಿಂಬಾಳ್ಕರ್ ಎತ್ತಂಗಡಿ ನೋಡಿ, ಬ್ಯಾಕ್ ಟು ಬ್ಯಾಕ್ ಕೊನೆಗೂ ಗುಪ್ತಚರ ಇಲಾಖೆಯ ಎಡಿಜಿಪಿ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗಿದೆ. ಕಾಲ್ತುಳಿತ ಪ್ರಕರಣದಲ್ಲಿ ಗುಪ್ತಚರ ಇಲಾಖೆಯ ವೈಫಲ್ಯ ಎದ್ದು ಕಂಡಿದೆ. ಒತ್ತಡಕ್ಕೆ ಮಣಿದು ನಿಂಬಾಳ್ಕರ್ ವರ್ಗಾವಣೆಗೆ ಆದೇಶವನ್ನ ಮಾಡಲಾಗಿದೆ. ಈಗ ಸ್ಥಳವನ್ನ ತೋರಿಸದೆ ಹಿರಿಯ ಅಧಿಕಾರಿಯ ವರ್ಗಾವಣೆಯಾಗಿದೆ. ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಕೊನೆಗೂ ಕೂಡ ಗುಪ್ತಚರ ಇಲಾಖೆ ಎಡಿಜಿಪಿ ವಿರುದ್ಧ ಕ್ರಮವನ್ನ ಕೈಗೊಳ್ಳಲು ಈಗ ಯಶಸ್ಸನ್ನು ಪಡ್ಕೊಂಡಿದೆ ರಾಜ್ಯ ಸರ್ಕಾರ. ಕೊನೆಗೂ ಕೂಡ ಬಿಜೆಪಿ ನಾಯಕರು ಸಾಕಷ್ಟು ಆರೋಪವನ್ನು ಮಾಡಿದ್ರು, ಗಂಭೀರ ಆರೋಪವನ್ನು ಮಾಡಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಕಿಡಿಕಾರಿದ್ರು. ಆದ್ರೆ ಈಗ ಗುಪ್ತಚರ ಇಲಾಖೆಯ ಮುಖ್ಯಸ್ಥ ಹೇಮಂತ್ ನಿಂಬಾಳ್ಕರ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ನಾವು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ, ಈ ಹಿಂದೆ ಕೂಡ ಹೇಳಿದ್ವಿ ಇವ್ರನ್ನ ಎತ್ತಂಗಡಿ ಮಾಡುವಂತ ಪ್ರಮೇಯ ಬರುತ್ತೆ ಅಂತ. ಈಗ ರಾಜ್ಯ ಸರ್ಕಾರ ಅದನ್ನೇ ಮಾಡಿದೆ. ಈಗ ಕಾಲ್ತುಳಿತ ಪ್ರಕರಣದಲ್ಲಿ ಇವರದ್ದು ವೈಫಲ್ಯ ಎದ್ದು ಕಾಣ್ತಾ ಇದೆ. ಒತ್ತಡಕ್ಕೆ ಮಣಿದು ಈಗ ಹೇಮಂತ್ ನಿಂಬಾಳ್ಕರ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಆದ್ರೆ ಯಾವ ಸ್ಥಳವನ್ನ ತೋರಿಸಲಿಲ್ಲ, ಎಲ್ಲಿ ಏನು ಯಾವುದು ಕೂಡ ಇಲ್ಲ. ಸೊ ಎತ್ತಂಗಡಿ ಮಾಡಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಅವ್ರನ್ನ ಕಿಕ್ಔಟ್ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಪೊಲೀಸ್ ಕಮಿಷನರ್ ಬೆಂಗಳೂರಿಂದು ಅವ್ರನ್ನು ಕೂಡ ಅಮಾನತ್ ಮಾಡಿದ್ದಾರೆ. ಜೊತೆಗೆ ಡಿಸಿಪಿ, ಎಸಿಪಿ, ಪಿಐಗಳನ್ನು ಕೂಡ ಅಮಾನತು ಮಾಡಲಾಗಿದೆ. ಇಲ್ಲಿ ರಾಜಕೀಯ ನಾಯಕರು ಯಾರು ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರೆ ಎನ್ನುವಂಥದ್ದು ಕೂಡ ಈಗ ಜನರಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಸುರೇಶ್. ಈಗಾಗಲೇ ಗಮನಿಸ್ತಾ ಇದ್ವಿ, ರಾಜಕೀಯ ಕಾರ್ಯದರ್ಶಿ ಆಯ್ತು, ಪೊಲೀಸ್ ಅಧಿಕಾರಿಗಳಾಯ್ತು, ಗುಪ್ತಚರ ಇಲಾಖೆ ಮುಖ್ಯಸ್ಥ ಆಯ್ತು. ಆದ್ರೆ ಮೇನ್ ಹೊಣೆ ಹೊತ್ಕೊಳ್ಳೋರು ಯಾರು ಅನ್ನುವಂತ ಪ್ರಶ್ನೆ. ಇಷ್ಟೆಲ್ಲ ಆದ್ರೆ ಗೃಹ ಇಲಾಖೆ ವೈಫಲ್ಯ ಕಂಡು ಬಂದ್ರೆ ಗೃಹ ಸಚಿವರು ಹಾಗಾದ್ರೆ ತಲೆದಂಡ ಆಗ್ತಾರೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಸದ್ಯ ಈ ವಿಚಾರದಲ್ಲಿ ಏನೆಲ್ಲ ಆಗ್ತಾ ಇದೆ ಬೆಳವಣಿಗೆ? ವಿಕೇಶ್, ರಿಪಬ್ಲಿಕ್ ಕನ್ನಡಕ್ಕೆ ಒಂದಷ್ಟು ಆಪ್ತ ಮೂಲಗಳ ಮಾಹಿತಿ ಪ್ರಕಾರ ನಿನ್ನೆ ಕೂಡ ಇದೇ ವಿಚಾರವನ್ನ ಸುದ್ದಿಯನ್ನು ಪ್ರಸ್ತಾಪ ಮಾಡಿದ್ವಿ. ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕೂಡ ಹೇಮಂತ್ ನಿಂಬಾಳ್ಕರ್ ಏನ್ ಗುಪ್ತಚರ ಇಲಾಖೆಯ ಮುಖ್ಯಸ್ಥರಾಗಿದ್ರು, ಅವರ ತಲೆದಂಡ ಆಗಲೇಬೇಕು ಅಂತಕ್ಕಂತಹ ಒಂದು ಪಟ್ಟನ್ನ ಹಿಡಿದು ನಿನ್ನೆ ಕೂಡ ಆಗ್ರಹ ಮಾಡಿದ್ರು. ಕೆಲ ಸಚಿವರು ಏನಿದ್ರೆ ಅವ್ರ ಸಚಿವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಏನು ಸಲಹೆಗಳನ್ನು ಕೂಡ ಕೊಟ್ಟಿದ್ರು. ನೋಡಿ, ಇಂಟೆಲಿಜೆನ್ಸ್ ವೈಫಲ್ಯ ಅಂತ ಹೇಳ್ಬಿಟ್ಟು ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಾಗಿರುವಂತಹ ವಿಚಾರ. ಸೊ ಈ ನಿಟ್ಟಿನಲ್ಲಿ ಈಗ ನೀವು ಹೇಮಂತ್ ನಿಂಬಾಳ್ಕರ್ ಅವರನ್ನು ರಕ್ಷಣೆ ಮಾಡುವಂತದ್ದು ಸೂಕ್ತ ಅಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಅದೇ ನಿಟ್ಟಿನಲ್ಲಿ ಇದೀಗ ವಿಧಾನಸೌಧದಲ್ಲಿ ಕೂಡ ಕೆಲವೇ ಗಂಟೆಗಳ ಹಿಂದೆ ಕೂಡ ಬಹಳ ಮಹತ್ವದ ಒಂದು ಸಭೆ ಕೂಡ ನಡೆಯಿತು. ಅದರಲ್ಲಿ ಗೃಹ ಸಚಿವರಂತಹ ಪರಮೇಶ್ವರ್ ಹಾಗೇನೆ ಸಿಎಂ ಸಿದ್ದರಾಮಯ್ಯ, ಜಮೀರ್ ಅಹಮದ್ ಕೇಳಿದಂತೆ ಕೆಲ ಆಪ್ತರು ಭಾಗಿಯಾಗಿದ್ರು. ಆ ಒಂದು ಸಭೆಯಲ್ಲಿ ಕೂಡ ರಿಪಬ್ಲಿಕ್ ಕನ್ನಡ ಕೂಡ ಕೆಲವು ನಿಮಿಷಗಳ ಹಿಂದಷ್ಟನ್ನೇ ಈ ರಿಪಬ್ಲಿಕ್ ಕನ್ನಡ ಏನು ಸಿಎಂನ ಸಭೆಯಲ್ಲಿ ಏನೆಲ್ಲ ಆಯ್ತು ಅನ್ನತಕ್ಕಂಥ ಇನ್ಸೈಡ್ ಅನ್ನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ಜನರ ಮುಂದೆ ಬಿಚ್ಚಿಡ್ತು. ಅದೇ ವಿಚಾರವಾಗಿ ಇದೀಗ ಅದರ ಒಂದು ಅಪ್ಡೇಟ್ ಆಗಿರ್ತಕ್ಕಂಥದ್ದು ನಿಕೇಶ್. ಈಗ ಸ್ಥಳವನ್ನ ತೋರಿಸದೇನೆ ಏನು ಹೇಮಂತ್ ನಿಂಬಾಳ್ಕರ್ ಅವರನ್ನ ಎತ್ತಂಗಡಿ ಮಾಡಿರ್ತಕ್ಕಂಥದ್ದು. ಸದ್ಯ ಈ ಕುರಿತು ಕೂಡ ಈಗಾಗಲೇ ಹೇಳಿದ್ದೆ ನಾನು, 2-3 ಆಯ್ಕೆಗಳು ಇತ್ತು ಸರ್ಕಾರದ ಮುಂದೆ. ಯಾಕೆಂತಂದ್ರೆ ಒಂದು ಕಡೆ ಅವರು ರಕ್ಷಣೆ ಮಾಡಲೇಬೇಕಾದಂತ ಅನಿವಾರ್ಯತೆ ಇತ್ತು. ಆದ್ರೆ ಅಮಾನತು ಬದಲಾಗಿ ಅವರನ್ನ ಈಗ ಸ್ಥಳವನ್ನ ತೋರಿಸದೆ ಎತ್ತಂಗಡಿ ಮಾಡಿರ್ತಕ್ಕಂಥದ್ದು. ಸೊ ಈಗ ಮುಂದೆ ಏನು ಅಂತಕ್ಕಂಥದ್ದು, ಯಾಕೆಂತಂದ್ರೆ ಒಂದು ಕಡೆ ಎಲ್ಲಾ ಕಡೆಗೂ ಕೂಡ ಒಟ್ಟಾರೆಯಾಗಿ ಇದರ ವೈಫಲ್ಯವನ್ನ ಖಾಕಿ ಕಡೆ ತೋರಿಸ್ತು, ನಂತರ ಇಂಟೆಲಿಜೆನ್ಸ್ ಕಡೆ ತೋರಿಸ್ತು. ಹಾಗಾದ್ರೆ ಇಂಟೆಲಿಜೆನ್ಸ್ ನ ಇಲಾಖೆ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಯವರ ಅಂಡರ್ ಅಲ್ಲಿ, ಮುಖ್ಯಮಂತ್ರಿಯವರೇ ಅದರ ಮುಖ್ಯಸ್ಥರು ಹಾಗಾದ್ರೆ ಈಗ ಇರ್ತಕ್ಕಂಥದ್ದು. ಹಾಗಿದ್ರೆ ಆ ಇಲಾಖೆ ಇಲ್ಲಿ ಇದ್ದಂತವರು ಏನು ಸಿಎಂ ಅವರು ರಾಜಕೀಯ ಕಾರ್ಯದರ್ಶಿ ಆಗಿದ್ದಂತ ಗೋವಿಂದರಾಜ್ ಅವರ ಒತ್ತಡಕ್ಕೆ ಮಣಿದು ಅವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಲ್ಲ ವಿಧಾನಸೌಧದ ಮುಂದೆ. ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂದೆ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಒಂದಷ್ಟು ಕಾರಣಕರ್ತರು ಆದ್ರಲ್ವಾ. ಹಾಗಾದ್ರೆ ಮುಖ್ಯಮಂತ್ರಿ ಅವರನ್ನು ಕೂಡ ಇಲ್ಲಿ ಪ್ರಶ್ನೆ ಮಾಡಲೇಬೇಕಲ್ವಾ. ಹಾಗಿದ್ರೆ ಖಂಡಿತವಾಗ್ಲೂ ಕೂಡ ಈಗ ವಿಪಕ್ಷಗಳು ಕೂಡ ಅದೇ ಧ್ವನಿಯನ್ನು ಎತ್ತಿರ್ತಕ್ಕಂಥದ್ದು. ನಾವು ಕೂಡ ಅದನ್ನ ಹೇಳ್ತಾ ಇರ್ತಕ್ಕಂಥದ್ದು. ಒಂದು ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕೂಡ ನೇರವಾಗಿ ಪ್ರಶ್ನೆ ಮಾಡಬೇಕಾಗತ್ತೆ. ಜೊತೆಗೆ ಗೃಹ ಇಲಾಖೆ ಸಚಿವರನ್ನು ಕೂಡ ಪರಮೇಶ್ವರ್ ಅವರನ್ನು ಕೂಡ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಒಂದು ಕಡೆ ನೋಡಿ, ಗೋವಿಂದರಾಜ್ ಏನಿದ್ದಾರೆ, ಗೋವಿಂದರಾಜ್ ಅವರನ್ನ ಕೇವಲ ತಮ್ಮ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಮಾತ್ರ ಅವರನ್ನ ವಿಮುಕ್ತಿ ಮಾಡಿರ್ತಕ್ಕಂಥದ್ದು. ಅವರು ಕೂಡ ಇನ್ನು ಮತ್ತೊಂದು ಒಂದು ಒಲಿಂಪಿಕ್ ಇದರ ಸಂಬಂಧಪಟ್ಟಂತೆ ಒಂದು ಇಲಾಖೆಯಲ್ಲಿ ಇರ್ತಕ್ಕಂಥದ್ದು, ಒಂದು ಜವಾಬ್ದಾರಿನ ಹೊತ್ತಿರ್ತಕ್ಕಂಥದ್ದು, ಅದು ಕೂಡ ಇನ್ನೂ ಅದು ಆಗಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆಗೆ ಏನು ಸಿದ್ದರಾಮಯ್ಯನವರು ಇದ್ದಾರೆ, ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ತಮ್ಮ ಆಪ್ತರು ಏನು ರಾಜಕೀಯ ಕಾರ್ಯದರ್ಶಿ ಆಗಿದ್ದಂತ ಗೋವಿಂದರಾಜ್ ಅವರ ಮಾತನ್ನ ಕೇಳಿ ಕೆಟ್ಟರು ಅಂತಕ್ಕಂಥದ್ದು ಈಗ ಸದ್ಯ ರಾಜಕೀಯ ಪಕ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈಗ ತಡವಾಗಿ ಆದ್ರೂ ಕೂಡ ಸಿದ್ದರಾಮಯ್ಯನವರು ಎಚ್ಚೆತ್ಕೊಂಡಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಒಂದು ರೀತಿ ವಿಪಕ್ಷಗಳ
ಅಧಿಕಾರಿಗಳಿಗೆ ಸಮಾಧಾನ. ಯಾಕೆಂತಂದ್ರೆ ಹೇಮಂತ್ ನಿಂಬಾಳ್ಕರ್ ಅವರ ವರ್ಗಾವಣೆ ಆಗ್ಲೇಬೇಕು ಅಂತಕ್ಕಂಥ ಆಗ್ರಹಗಳು ಕೂಡ ಹೆಚ್ಚಾಗಿದ್ವು. ತಡರಾತ್ರಿ ಕ್ಯಾಬಿನೆಟ್ ನಲ್ಲೂ ಕೂಡ ಅದೇ ಸಂಬಂಧಪಟ್ಟಂತೆ ಕೆಲವರು ತುಂಬಾ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನ ಎತ್ತಿ ಹೇಮಂತ್ ನಿಂಬಾಳ್ಕರ್ ವಿರುದ್ಧ ಕೂಡ ಖಾರವಾಗಿ ಕೂಡ ಒಂದಷ್ಟು ಏನೋ ಮಾತುಗಳನ್ನ ಹೇಳಿದ್ರು. ಅವರು ಸಂಪೂರ್ಣವಾಗಿ ವೈಫಲ್ಯ ಆಗಿದ್ದಾರೆ, ಏನೋ ಇಂಟೆಲಿಜೆನ್ಸ್ ಅನ್ನು ನಿಭಾಯಿಸೋದ್ರಲ್ಲಿ ಅಂತಕ್ಕಂಥ ಮಾತನ್ನ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ರು. ಇವತ್ತು ಬೆಳಿಗ್ಗೆನೂ ಕೂಡ ಅದೇ ನಿಟ್ಟಿನಲ್ಲೇ ಅನೇಕ ಆಪ್ತ ಸಚಿವರು ಕೂಡ ಮುಖ್ಯಮಂತ್ರಿ ಅವರಿಗೆ ಕರೆಗಳನ್ನ ಮಾಡುವ ಮೂಲಕ ಅವರ ಹತ್ರ ಕೂಡ ಒಂದಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ರು. ಸೊ ಹೀಗಾಗಿನೇ ಇವತ್ತು ಕೊನೆಗೂ ಸಿದ್ದರಾಮಯ್ಯನವರು ವಿಧಾನಸೌಧದಲ್ಲಿ ಏನು ಮೀಟಿಂಗ್ ಅನ್ನ ಮಾಡಿ ಅದಾದ ನಂತರ ಒಂದಷ್ಟು ಎಚ್ಚೆತ್ತುಕೊಂಡು ಕೊನೆಗೆ ಹೇಮಂತ್ ನಿಂಬಾಳ್ಕರ್ ಅವರನ್ನ ಹಾಗೆ ಗೋವಿಂದರಾಜ್ ಅವರನ್ನ ಇಬ್ಬರನ್ನು ಕೂಡ ತಮ್ಮ ಒಂದು ಆಪ್ತತೆ ವಲಯದಿಂದ ದೂರ ಇಟ್ಟಿರ್ತಕ್ಕಂಥದ್ದು. ಈಗ ಸದ್ಯ ಮುಂದಿನ ಬೆಳವಣಿಗೆಗಳು ಏನು ಅನ್ನೋದನ್ನ ನೋಡೋದಾದ್ರೆ ಒಂದಷ್ಟು ರಾಜಕೀಯವಾಗಿ ಕೂಡ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಅದರ ಜವಾಬ್ದಾರಿ ಹೊತ್ತಿರ್ತಕ್ಕಂಥವ್ರು, ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂತವ್ರು, ಇಲಾಖೆಯನ್ನು ನಿಭಾಯಿಸತಕ್ಕಂಥ ಸಚಿವರೇನಿದ್ದಾರೆ ಅವರು ಕೂಡ ಇದಕ್ಕೆ ಹೊಣೆ ಆಗಬೇಕಾಗತ್ತೆ. ಸೊ ಇದು ಯಾವ ರೀತಿಯಾಗಿ ಆಗತ್ತೆ, ಇಲ್ಲಂತಂದ್ರೆ ಕೇವಲ ಅಧಿಕಾರಿಗಳ ಮೇಲೆ ಅಥವಾ ಏನೋ ಪೊಲೀಸರ ಇಲಾಖೆ ಮೇಲೆ ಮಾತ್ರನ ಅವರನ್ನ ಅರಕೆ ಕುರಿಗಳನ್ನಾಗಿ ಮಾಡ್ತಾರ, ಅಥವಾ ಇವರಲ್ಲಿ ಏನಾದ್ರು ರಾಜಕೀಯವಾಗಿ ಕೂಡ ಏನಾದ್ರು ಬದಲಾವಣೆಗೆ ಏನಾದ್ರು ಮುಂದಾಗ್ತಾರ, ಅಥವಾ ಇಲಾಖೆಯನ್ನು ಏನಾದ್ರು ಬದಲಾವಣೆ ಮಾಡುವಂತದಕ್ಕೆ ಏನಾದ್ರು ಮುಂದಾಗ್ತಾರ ಸಿದ್ದರಾಮಯ್ಯ ಅಂತಕ್ಕಂಥದನ್ನ ಕಾದ್ ನೋಡ್ಬೇಕು. ನಿಕೇಶ್, ಓಕೆ, ಥ್ಯಾಂಕ್ ಯು ಸುರೇಶ್, ನಿಮ್ಮಲ್ಲ ಮಾಹಿತಿ. ಹೇಮಂತ್ ನಿಂಬಾಳ್ಕರ್ ಎತ್ತಂಗಡಿ ನೋಡಿ, ಬ್ಯಾಕ್ ಟು ಬ್ಯಾಕ್ ಕೊನೆಗೂ ಗುಪ್ತಚರ ಇಲಾಖೆಯ ಎಡಿಜಿಪಿ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗಿದೆ. ಕಾಲ್ತುಳಿತ ಪ್ರಕರಣದಲ್ಲಿ ಗುಪ್ತಚರ ಇಲಾಖೆಯ ವೈಫಲ್ಯ ಎದ್ದು ಕಂಡಿದೆ. ಒತ್ತಡಕ್ಕೆ ಮಣಿದು ನಿಂಬಾಳ್ಕರ್ ವರ್ಗಾವಣೆಗೆ ಆದೇಶವನ್ನ ಮಾಡಲಾಗಿದೆ. ಈಗ ಸ್ಥಳವನ್ನ ತೋರಿಸದೆ ಹಿರಿಯ ಅಧಿಕಾರಿಯ ವರ್ಗಾವಣೆಯಾಗಿದೆ. ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಕೊನೆಗೂ ಕೂಡ ಗುಪ್ತಚರ ಇಲಾಖೆ ಎಡಿಜಿಪಿ ವಿರುದ್ಧ ಕ್ರಮವನ್ನ ಕೈಗೊಳ್ಳಲು ಈಗ ಯಶಸ್ಸನ್ನು ಪಡ್ಕೊಂಡಿದೆ ರಾಜ್ಯ ಸರ್ಕಾರ. ಕೊನೆಗೂ ಕೂಡ ಬಿಜೆಪಿ ನಾಯಕರು ಸಾಕಷ್ಟು ಆರೋಪವನ್ನು ಮಾಡಿದ್ರು, ಗಂಭೀರ ಆರೋಪವನ್ನು ಮಾಡಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಕಿಡಿಕಾರಿದ್ರು. ಆದ್ರೆ ಈಗ ಗುಪ್ತಚರ ಇಲಾಖೆಯ ಮುಖ್ಯಸ್ಥ ಹೇಮಂತ್ ನಿಂಬಾಳ್ಕರ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ನಾವು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ, ಈ ಹಿಂದೆ ಕೂಡ ಹೇಳಿದ್ವಿ ಇವ್ರನ್ನ ಎತ್ತಂಗಡಿ ಮಾಡುವಂತ ಪ್ರಮೇಯ ಬರುತ್ತೆ ಅಂತ. ಈಗ ರಾಜ್ಯ ಸರ್ಕಾರ ಅದನ್ನೇ ಮಾಡಿದೆ. ಈಗ ಕಾಲ್ತುಳಿತ ಪ್ರಕರಣದಲ್ಲಿ ಇವರದ್ದು ವೈಫಲ್ಯ ಎದ್ದು ಕಾಣ್ತಾ ಇದೆ. ಒತ್ತಡಕ್ಕೆ ಮಣಿದು ಈಗ ಹೇಮಂತ್ ನಿಂಬಾಳ್ಕರ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಆದ್ರೆ ಯಾವ ಸ್ಥಳವನ್ನ ತೋರಿಸಲಿಲ್ಲ, ಎಲ್ಲಿ ಏನು ಯಾವುದು ಕೂಡ ಇಲ್ಲ. ಸೊ ಎತ್ತಂಗಡಿ ಮಾಡಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಅವ್ರನ್ನ ಕಿಕ್ಔಟ್ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಪೊಲೀಸ್ ಕಮಿಷನರ್ ಬೆಂಗಳೂರಿಂದು ಅವ್ರನ್ನು ಕೂಡ ಅಮಾನತ್ ಮಾಡಿದ್ದಾರೆ. ಜೊತೆಗೆ ಡಿಸಿಪಿ, ಎಸಿಪಿ, ಪಿಐಗಳನ್ನು ಕೂಡ ಅಮಾನತು ಮಾಡಲಾಗಿದೆ. ಇಲ್ಲಿ ರಾಜಕೀಯ ನಾಯಕರು ಯಾರು ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರೆ ಎನ್ನುವಂಥದ್ದು ಕೂಡ ಈಗ ಜನರಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಸುರೇಶ್. ಈಗಾಗಲೇ ಗಮನಿಸ್ತಾ ಇದ್ವಿ, ರಾಜಕೀಯ ಕಾರ್ಯದರ್ಶಿ ಆಯ್ತು, ಪೊಲೀಸ್ ಅಧಿಕಾರಿಗಳಾಯ್ತು, ಗುಪ್ತಚರ ಇಲಾಖೆ ಮುಖ್ಯಸ್ಥ ಆಯ್ತು. ಆದ್ರೆ ಮೇನ್ ಹೊಣೆ ಹೊತ್ಕೊಳ್ಳೋರು ಯಾರು ಅನ್ನುವಂತ ಪ್ರಶ್ನೆ. ಇಷ್ಟೆಲ್ಲ ಆದ್ರೆ ಗೃಹ ಇಲಾಖೆ ವೈಫಲ್ಯ ಕಂಡು ಬಂದ್ರೆ ಗೃಹ ಸಚಿವರು ಹಾಗಾದ್ರೆ ತಲೆದಂಡ ಆಗ್ತಾರೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಸದ್ಯ ಈ ವಿಚಾರದಲ್ಲಿ ಏನೆಲ್ಲ ಆಗ್ತಾ ಇದೆ ಬೆಳವಣಿಗೆ? ನಿಕೇಶ್, ರಿಪಬ್ಲಿಕ್ ಕನ್ನಡಕ್ಕೆ ಒಂದಷ್ಟು ಆಪ್ತ ಮೂಲಗಳ ಮಾಹಿತಿ ಪ್ರಕಾರ ನಿನ್ನೆ ಕೂಡ ಇದೇ ವಿಚಾರವನ್ನ ಸುದ್ದಿಯನ್ನು ಪ್ರಸ್ತಾಪ ಮಾಡಿದ್ವಿ. ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕೂಡ ಹೇಮಂತ್ ನಿಂಬಾಳ್ಕರ್ ಏನು ಗುಪ್ತಚರ ಇಲಾಖೆಯ ಮುಖ್ಯಸ್ಥರಾಗಿದ್ರು ಅವರ ತಲೆದಂಡ ಆಗ್ಲೇಬೇಕು ಅಂತಕ್ಕಂತಹ ಒಂದು ಪಟ್ಟನ್ನ ಹಿಡಿದು ನಿನ್ನೆ ಕೂಡ ಆಗ್ರಹ ಮಾಡಿದ್ರು. ಕೆಲ ಸಚಿವರು ಏನಿದ್ರೆ ಅವ್ರ ಸಚಿವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಏನು ಸಲಹೆಗಳನ್ನು ಕೂಡ ಕೊಟ್ಟಿದ್ರು. ನೋಡಿ, ಇಂಟೆಲಿಜೆನ್ಸ್ ವೈಫಲ್ಯ ಅಂತ ಹೇಳ್ಬಿಟ್ಟು ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಾಗಿರುವಂತಹ ವಿಚಾರ. ಸೊ ಈ ನಿಟ್ಟಿನಲ್ಲಿ ಈಗ ನೀವು ಹೇಮಂತ್ ನಿಂಬಾಳ್ಕರ್ ಅವರನ್ನು ರಕ್ಷಣೆ ಮಾಡುವಂತದ್ದು ಸೂಕ್ತ ಅಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಅದೇ ನಿಟ್ಟಿನಲ್ಲಿ ಇದೀಗ ವಿಧಾನಸೌಧದಲ್ಲಿ ಕೂಡ ಕೆಲವೇ ಗಂಟೆಗಳ ಹಿಂದೆ ಕೂಡ ಬಹಳ ಮಹತ್ವದ ಒಂದು ಸಭೆ ಕೂಡ ನಡೆಯಿತು. ಅದರಲ್ಲಿ ಗೃಹ ಸಚಿವರಂತಹ ಪರಮೇಶ್ವರ್ ಹಾಗೇನೆ ಸಿಎಂ ಸಿದ್ದರಾಮಯ್ಯ, ಜಮೀರ್ ಅಹಮದ್ ಕೇಳಿದಂತೆ ಕೆಲ ಆಪ್ತರು ಭಾಗಿಯಾಗಿದ್ರು. ಆ ಒಂದು ಸಭೆಯಲ್ಲಿ ಕೂಡ ರಿಪಬ್ಲಿಕ್ ಕನ್ನಡ ಕೂಡ ಕೆಲವು ನಿಮಿಷಗಳ ಹಿಂದಷ್ಟನ್ನೇ ಈ ರಿಪಬ್ಲಿಕ್ ಕನ್ನಡ ಏನು ಸಿಎಂನ ಸಭೆಯಲ್ಲಿ ಏನೆಲ್ಲ ಆಯ್ತು ಅನ್ನತಕ್ಕಂಥ ಇನ್ಸೈಡ್ ಅನ್ನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ಜನರ ಮುಂದೆ ಬಿಚ್ಚಿಡ್ತು. ಅದೇ ವಿಚಾರವಾಗಿ ಇದೀಗ ಅದರ ಒಂದು ಅಪ್ಡೇಟ್ ಆಗಿರ್ತಕ್ಕಂಥದ್ದು. ನಿಕೇಶ್, ಈಗ ಸ್ಥಳವನ್ನ ತೋರಿಸದೇನೆ ಏನು ಹೇಮಂತ್ ನಿಂಬಾಳ್ಕರ್ ಅವರನ್ನ ಎತ್ತಂಗಡಿ ಮಾಡಿರ್ತಕ್ಕಂಥದ್ದು. ಸದ್ಯ ಈ ಕುರಿತು ಕೂಡ ಈಗಾಗಲೇ ಹೇಳಿದ್ದೆ ನಾನು, 2-3 ಆಯ್ಕೆಗಳಿತ್ತು ಸರ್ಕಾರದ ಮುಂದೆ. ಯಾಕೆಂತಂದ್ರೆ ಒಂದು ಕಡೆ ಅವ್ರನ್ನ ರಕ್ಷಣೆ ಮಾಡಲೇಬೇಕಂತ ಅನಿವಾರ್ಯತೆ ಇತ್ತು. ಆದ್ರೆ ಅಮಾನತು ಬದಲಾಗಿ ಅವ್ರನ್ನ ಈಗ ಸ್ಥಳವನ್ನ ತೋರಿಸದೆ ಎತ್ತಂಗಡಿ ಮಾಡಿರ್ತಕ್ಕಂಥದ್ದು. ಸೊ ಈಗ ಮುಂದೆ ಏನು ಅಂತಕ್ಕಂಥದ್ದು, ಯಾಕೆಂತಂದ್ರೆ ಒಂದು ಕಡೆ ಎಲ್ಲಾ ಕಡೆಗೂ ಕೂಡ ಒಟ್ಟಾರೆಯಾಗಿ ಇದರ ವೈಫಲ್ಯವನ್ನ ಖಾಕಿ ಕಡೆ ತೋರಿಸ್ತು, ನಂತರ ಇಂಟೆಲಿಜೆನ್ಸ್ ಕಡೆ ತೋರಿಸ್ತು. ಹಾಗಾದ್ರೆ ಇಂಟೆಲಿಜೆನ್ಸ್ ನ ಇಲಾಖೆ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಯವರ ಅಂಡರ್ ಅಲ್ಲಿ, ಮುಖ್ಯಮಂತ್ರಿಯವರೇ ಅದರ ಮುಖ್ಯಸ್ಥರು ಹಾಗಾದ್ರೆ ಈಗ ಇರ್ತಕ್ಕಂಥದ್ದು. ಹಾಗಿದ್ರೆ ಆ ಇಲಾಖೆ ಇಲ್ಲಿ ಇದ್ದಂತವರು ಏನು ಸಿಎಂ ಅವರು ರಾಜಕೀಯ ಕಾರ್ಯದರ್ಶಿ ಆಗಿದ್ದಂತ ಗೋವಿಂದರಾಜ್ ಅವರ ಒತ್ತಡಕ್ಕೆ ಮಣಿದು ಅವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಲ್ಲ ವಿಧಾನಸೌಧದ ಮುಂದೆ. ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ
ಸ್ಟೇಡಿಯಂ ಮುಂದೆ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಒಂದಷ್ಟು ಕಾರಣೀಕರ್ತರಾದ್ರಲ್ವಾ? ಹಾಗಾದ್ರೆ ಮುಖ್ಯಮಂತ್ರಿ ಅವರನ್ನು ಕೂಡ ಇಲ್ಲಿ ಪ್ರಶ್ನೆ ಮಾಡಲೇಬೇಕಲ್ವಾ? ಹಾಗಿದ್ರೆ ಖಂಡಿತವಾಗ್ಲೂ ಕೂಡ ಈಗ ವಿಪಕ್ಷಗಳು ಕೂಡ ಅದೇ ಧ್ವನಿಯನ್ನು ಎತ್ತಿರ್ತಕ್ಕಂಥದ್ದು, ನಾವು ಕೂಡ ಅದನ್ನ ಹೇಳ್ತಾ ಇರ್ತಕ್ಕಂಥದ್ದು. ಒಂದು ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೂಡ ನೇರವಾಗಿ ಪ್ರಶ್ನೆ ಮಾಡಬೇಕಾಗತ್ತೆ, ಜೊತೆಗೆ ಗೃಹ ಇಲಾಖೆ ಸಚಿವರನ್ನು ಕೂಡ ಪರಮೇಶ್ವರ್ ಅವರನ್ನು ಕೂಡ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಒಂದು ಕಡೆ ನೋಡಿ, ಗೋವಿಂದರಾಜ್ ಏನಿದ್ದಾರೆ, ಗೋವಿಂದರಾಜ್ ಅವರನ್ನ ಕೇವಲ ತಮ್ಮ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಮಾತ್ರ ಅವರನ್ನ ವಿಮುಕ್ತಿ ಮಾಡಿರ್ತಕ್ಕಂಥದ್ದು. ಅವರು ಕೂಡ ಇನ್ನು ಮತ್ತೊಂದು ಒಂದು ಒಲಿಂಪಿಕ್ ಇದ್ರ ಸಂಬಂಧಪಟ್ಟಂತೆ ಒಂದು ಇಲಾಖೆಯಲ್ಲಿ ಇರ್ತಕ್ಕಂಥದ್ದು, ಒಂದು ಜವಾಬ್ದಾರಿನ ಹೊತ್ತಿರ್ತಕ್ಕಂಥದ್ದು, ಅದು ಕೂಡ ಇನ್ನೂ ಅದು ಆಗಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆಗೆ ಏನು ಸಿದ್ದರಾಮಯ್ಯನವರು ಇದ್ದಾರೆ, ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ತಮ್ಮ ಆಪ್ತರು ಏನು ರಾಜಕೀಯ ಕಾರ್ಯದರ್ಶಿ ಆಗಿದ್ದಂತ ಗೋವಿಂದರಾಜ್ ಅವರ ಮಾತನ್ನ ಕೇಳಿ ಕೆಟ್ಟರು ಅಂತಕ್ಕಂಥದ್ದು ಈಗ ಸದ್ಯ ರಾಜಕೀಯ ಪಕ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈಗ ತಡವಾಗಿ ಆದ್ರೂ ಕೂಡ ಸಿದ್ದರಾಮಯ್ಯನವರು ಎಚ್ಚೆತ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದ್ ರೀತಿ ವಿಪಕ್ಷಗಳಿಗೆ ಸಮಾಧಾನ. ಯಾಕೆಂತಂದ್ರೆ ಹೇಮಂತ್ ನಿಂಬಳಕರ್ ಅವರ ವರ್ಗಾವಣೆ ಆಗ್ಲೇಬೇಕು ಅಂತಕ್ಕಂಥ ಆಗ್ರಹಗಳು ಕೂಡ ಹೆಚ್ಚಾಗಿದ್ವು. ತಡರಾತ್ರಿ ಕ್ಯಾಬಿನೆಟ್ ನಲ್ಲೂ ಕೂಡ ಅದೇ ಸಂಬಂಧಪಟ್ಟಂತೆ ಕೆಲವರು ತುಂಬಾ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನು ಎತ್ತಿ ಹೇಮಂತ್ ನಿಂಬಳಕರ್ ವಿರುದ್ಧ ಕೂಡ ಖಾರವಾಗಿ ಕೂಡ ಒಂದಷ್ಟು ಏನೋ ಮಾತುಗಳನ್ನ ಹೇಳಿದ್ರು. ಅವರು ಸಂಪೂರ್ಣವಾಗಿ ವೈಫಲ್ಯ ಆಗಿದ್ದಾರೆ, ಏನೋ ಇಂಟೆಲಿಜೆನ್ಸ್ ಅನ್ನು ನಿಭಾಯಿಸೋದ್ರಲ್ಲಿ ಅಂತಕ್ಕಂಥ ಮಾತನ್ನ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ರು. ಇವತ್ತು ಬೆಳಿಗ್ಗೆನೂ ಕೂಡ ಅದೇ ನಿಟ್ಟಿನಲ್ಲೇ ಅನೇಕ ಆಪ್ತ ಸಚಿವರು ಕೂಡ ಮುಖ್ಯಮಂತ್ರಿ ಅವರಿಗೆ ಕರೆಗಳನ್ನ ಮಾಡುವ ಮೂಲಕ ಅವರ ಹತ್ರ ಕೂಡ ಒಂದಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ರು. ಸೊ ಹೀಗಾಗಿನೇ ಇವತ್ತು ಕೊನೆಗೂ ಸಿದ್ದರಾಮಯ್ಯನವರು ವಿಧಾನಸೌಧದಲ್ಲಿ ಏನು ಮೀಟಿಂಗ್ ಅನ್ನ ಮಾಡಿ ಅದಾದ ನಂತರ ಒಂದಷ್ಟು ಎಚ್ಚೆತ್ಕೊಂಡು ಕೊನೆಗೆ ಹೇಮಂತ್ ನಿಂಬಾಳ್ಕರ್ ಅವರನ್ನ ಹಾಗೆ ಗೋವಿಂದರಾಜ್ ಅವರನ್ನ ಇಬ್ಬರನ್ನು ಕೂಡ ತಮ್ಮ ಒಂದು ಆಪ್ತತೆ ವಲಯದಿಂದ ದೂರ ಇಟ್ಟಿರ್ತಕ್ಕಂಥದ್ದು. ಈಗ ಸದ್ಯ ಮುಂದಿನ ಬೆಳವಣಿಗೆಗಳು ಏನು ಅನ್ನೋದನ್ನ ನೋಡೋದಾದ್ರೆ ಒಂದಷ್ಟು ರಾಜಕೀಯವಾಗಿ ಕೂಡ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಅದರ ಜವಾಬ್ದಾರಿ ಹೊತ್ತಿರ್ತಕ್ಕಂಥವ್ರು, ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂತವ್ರು, ಇಲಾಖೆಯನ್ನು ನಿಭಾಯಿಸತಕ್ಕಂಥ ಸಚಿವರೇನಿದ್ದಾರೆ ಅವರು ಕೂಡ ಇದಕ್ಕೆ ಹೊಣೆ ಆಗಬೇಕಾಗತ್ತೆ. ಸೊ ಇದು ಯಾವ ರೀತಿಯಾಗಿ ಆಗತ್ತೆ? ಇಲ್ಲಂತಂದ್ರೆ ಕೇವಲ ಅಧಿಕಾರಿಗಳ ಮೇಲೆ ಅಥವಾ ಏನು ಪೊಲೀಸರ ಇಲಾಖೆ ಮೇಲೆ ಮಾತ್ರನ ಅವರನ್ನ ಅರಕೆ ಕುರಿಗಳನ್ನಾಗಿ ಮಾಡ್ತಾರ, ಅಥವಾ ಇವರಲ್ಲಿ ಏನಾದ್ರು ರಾಜಕೀಯವಾಗಿ ಕೂಡ ಏನಾದ್ರು ಬದಲಾವಣೆಗೆ ಏನಾದ್ರು ಮುಂದಾಗ್ತಾರ, ಅಥವಾ ಇಲಾಖೆಯನ್ನು ಏನಾದ್ರು ಬದಲಾವಣೆ ಮಾಡುವಂತದಕ್ಕೆ ಏನಾದ್ರು ಮುಂದಾಗ್ತಾರ ಸಿದ್ದರಾಮಯ್ಯ ಅಂತಕ್ಕಂಥದನ್ನ ಕಾದ್ ನೋಡಬೇಕು. ನಿಕೇಶ್, ಓಕೆ, ಥ್ಯಾಂಕ್ ಯು ಸುರೇಶ್, ನಿಮ್ಮಲ್ಲ ಮಾಹಿತಿ.